ಪಾತ್ರೆ ನುಂಗಿದ್ರೆ ಏನಾಗುತ್ತೆ, ಎಲ್ಲ ವೀಟ್ ಆಗ್ಬಿಟ್ಟದೆ, ಶರೀರ ತಡ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಇಲ್ಲೇ ಮಾಡ್ತಿದ್ರೆ ಸ್ವಲ್ಪ ಜ್ಞಾನ ತಪ್ಪೋದಂಗೆ ಆಗೋಗ್ಬಿಡ್ತು. ಜೀವನ ಕೈ ಕಾಲೇ ಬರ್ತೇವೆ. ಅಯ್ಯೋ ಇದಕ್ಕೇನು ಸರ್, ನನಗೆ ದುಡಿ ಸಾಲದು, ನೀನು ಸಹಾಯ ಮಾಡೋದು ಯಾರು ಬರ್ತಾರೆ? ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಮ್ಯಾಂಕರ್ ಕಿಶೋರ್. ನಾನು ಇವಾಗ ಗಾಂಧಿ ಬಜಾರಲ್ಲಿ ಇದ್ದೀನಿ. ಇಲ್ಲಿ 80 ವರ್ಷದ ಒಬ್ಬರು ವ್ಯಕ್ತಿ ಈ ಏಜಲ್ಲೂ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೂ, ಕಣ್ಣಿನ ದೃಷ್ಟಿ ಕಮ್ಮಿ ಇದ್ರೂ ಈ ವಯಸ್ಸಲ್ಲಿ ಕಷ್ಟಪಟ್ಟು ಜೀವನನ ಸಾಗಿಸ್ತಾ ಇದ್ದಾರೆ. ನೀವು ನಮ್ಮ ಚಾನಲ್ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಸ್ಟೋರಿನ ನೋಡಿರ್ಬೋದು, ಅದರಿಂದ ಮೋಟಿವೇಶನ್ ಕೂಡ ಸಿಕ್ಕಿರ್ಬೋದು. ಆದರೆ ಇದು ತುಂಬಾನೇ ಸ್ಪೆಷಲ್. ನಂಗೆ ಇವ್ರ ಬಗ್ಗೆ ಮಾತೇ ಬರ್ತಿಲ್ಲ, ಯಾಕಂದ್ರೆ ಅವ್ರು ನೋಡ್ತಿದ್ರೆ ನಂಗೆ ಅಷ್ಟು ಖುಷಿ ಆಗ್ತಿದೆ, ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ. ಯಾಕಂದ್ರೆ ಈ ಏಜಲ್ಲಿ ಇಷ್ಟು ಕಷ್ಟ ಪಡ್ತಾ ಇದ್ರೆ ನಾನು ಅವ್ರು ನೋಡ್ಬಿಟ್ಟು ನಾನು ಇನ್ನೂ ಜಾಸ್ತಿ ಕಷ್ಟಪಡಬೇಕು, ನಾನು ಇದು ಜಾಸ್ತಿ ಕೆಲಸ ಮಾಡಬೇಕು ಅನ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಈ ಸ್ಟೋರಿ ತುಂಬಾ ಸ್ಪೆಷಲ್. ಈ ಸ್ಟೋರಿ ನಿಮ್ಗೆ ಹೇಳಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಅವ್ರನ್ನ ಮಾತಾಡ್ಸೋಣ, ಅವರ ಕತೆ ಕೇಳೋಣ ಬನ್ನಿ. ನಮಸ್ಕಾರ ತಾತ. ನಮಸ್ಕಾರ. ಹೇಳಿ, ತಮ್ಮ ಹೆಸರು ತಾತ? ನನ್ನ ಹೆಸರು ಲಿಂಗಶೆಟ್ಟಿ. ಹೌದಾ? ತಮ್ಮ ವಯಸ್ಸು? ನಮ್ಮ ವಯಸ್ಸು 80 ಅಂದ್ಕೊಳ್ಳಿ, 75 ಇರ್ಬೋದು, ಇಲ್ಲ 85. 80 ವರ್ಷ. ಇಷ್ಟು ವರ್ಷ 80 ವರ್ಷ ಆಗಿದ್ರು ಇಷ್ಟು ಕಷ್ಟ ಪಡ್ತಾ ಇದ್ದೀರಾ ಇಲ್ಲಿ ಬಂದು? ಏನ್ ಸರ್, ಮಾಡ್ಲೇಬೇಕು, ಹೊಟ್ಟೆ ಜೀವನ ನಡಿಲೇಬೇಕಲ್ಲ ಹೇಳಿ. ಹೊಟ್ಟೆ ಜೀವನ ನಡೀದೇ ಇದ್ರೆ ಆಗಲ್ಲ. ಕೂತ್ಕೊಂಡ್ರೆ ಈಗ ನಿಮ್ಮಂಥವ್ರ ಕಾಯಿ ಸ್ಟಾಪಿಗೆ ನೀವೇ ನನಗೆ ಸಿಗ್ತೀರಿ ಅನ್ನೋದು ಯಾವ ಹಣೆ ಬರ. ದುಡಿದ್ರೆ ನಾವು ಏನೋ ಕುಡ್ಕೋದಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕಾಯಿ ವ್ಯಾಪಾರನ? 40 ವರ್ಷ ಆಯ್ತು ಸರ್. ಓಕೆ. ಇದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಇದಕ್ಕೆ ಮುಂಚೆ ಊರಲ್ಲಿದ್ದ ಸರ್. ಊರಲ್ಲಿ ಕನಕಪುರದಿಂದ ಆಚೆ ಊರು. ನೋಡಿ, ಹಿಂಗೆ ಮಳೆ ಬೆಳೆ ಇಲ್ಲ, ದುಡ್ಕೊಂಡು ತಿನ್ನೋಣ ಅಂತ ಬಂದು ಇಲ್ಲಿಂದ ರೈಸ್ ಕೊಯ್ದು ತಕೊಂಡು ಗಾರೆ ಕಲ್ತಿದ್ದೆ. ಅಲ್ಲಿ ನನ್ನ ಬಾಮೈದ ಇಲ್ಲಿ ಮಾರ್ತಿದ್ದ. ಆಮೇಲೆ ಅಲ್ಲಿ ಗಂಟೆ ಯಾಕೆ ಹೋಯ್ತೀಯ, ಬಾ ಇಲ್ಲೇ ಕೂತ್ಕೊಂಡು ಮಾರುವೆ ಅಂದ್ಬಿಟ್ಟು ಹಂಗೆ ತೋರಿಸಿದ್ರು. ಹಂಗೆ ನಿಮ್ಮಂಥವ್ರ ತಾಯಿದಿಂದ ಇಷ್ಟು ನೋಡ್ಕೊಂಡು ದೇವ್ರೇನೋ ಕೊಟ್ಟಿದ್ದ, ಎಲ್ಲ ತೋಪುಡ ಆಗೋಯ್ತು. ಸರಿ ಸರಿ. ನೀವೇನು ಕೆಲಸ ಮಾಡಿಲ್ಲ, ಮಾಡಿದೆ ಸ್ಟಾರ್ಟ್ ಮಾಡಿದೆ ವ್ಯಾಪಾರ? ವ್ಯಾಪಾರ ಓಕೆ ಓಕೆ. ಮೊದಲೆಲ್ಲ ಅಲ್ಲಿ ರೈಸ್ ಕೊಯ್ಕೊಂತ ಮಾಡ್ತಿದ್ದೆ ಗಾರೆನ. ಆಮೇಲೆ ಬಿಟ್ಟು ಬಾಳೆಹಣ್ಣು ಮಾಡಿದೆ, ಆಮೇಲೆ ಬಿಟ್ಟು ತೆಂಗಿನಕಾಯಿಗೆ ಬಂದೆ, ತರಕಾರಿ ಮಾಡಿದೆ, ಆಮೇಲೆ ತೆಂಗಿನಕಾಯಿ ಹೇಳ್ಕೊಂಡೆ. ನೀವು ವ್ಯಾಪಾರ ಮಾಡ್ಬೇಕು ಅನ್ಕೊಂಡಾಗ ಈ ತೆಂಗಿನಕಾಯಿ ವ್ಯಾಪಾರ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ನಮ್ಗೇನು ಇದು ಒಲಿತು, ಅದಕ್ಕೆ ಮಾಡ್ತಾ. ಹೌದಾ? ಸರಿ ಸರಿ ಸರಿ. ಅಂದ್ರೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ನನ್ನ ಮೊದಲನೇ ದಿನಗಳಲ್ಲಿ ತಯಾರಿ ಏನಂತ ಮಾಡ್ಕೊಂಡಿದ್ರಿ? ಮಾಡ್ಕೊಂಡಿದ್ದು ಚೆನ್ನಾಗಿ ದುಡಿಬೇಕು, 4 ರಂಗ್ ಬದುಕಬೇಕು ಅಂತ ಮಾಡ್ಕೊಂಡಿದ್ದು. ಮಾಡ್ಕೊಂಡಿದ್ರು ಕೊಡ್ತಿದ್ದ ಅವಾಗೆಲ್ಲ ಸಣ್ಣ ಮಕ್ಕಳು, ಅಲ್ಲಿಗೆ ಬಾಡಿಗೆಗೆ ಅದಕ್ಕೆ ಇದಕ್ಕೆ ಸರ್ಕೋಯ. ಈಗ ಮಗನ ಮದುವೆ ಮಾಡುವ, ಅವನಿಗೆ 16 15 ವರ್ಷದ ಮಕ್ಕಳವೆ. ಇನ್ನು ಅವರು ಎಲ್ಲಾಗ ಇದು ಕೊಯ್ತಾರೆ, ವೈರಿಂಗ್ ಕೆಲಸಕ್ಕೆ. ಇನ್ನು ಅದೇ ಸಾಲ್ತದ ರೈತರಿಗೆ ಅದು ಇದು. ನಾನೇನು ಮನೆಗೆ ತಂದು ಅಷ್ಟು ಇಲ್ಲ. ಏನೋ ತರಕಾರಿಗೆ ನನಗೆ 2 ಇಡ್ಲಿ ಆದ್ರೆ ಆಗ. ಬಂಡವಾಳ ಎಷ್ಟು ಹಾಕಿವಿ ತಾತ ಈ ಕಾಯಿಗಳು? ಈಗ 0. ಆಗ ಪರವಾಗಿರ್ಲಿಲ್ಲ. ಈಗ ಬರೀ 50 ಕಾಯಿಗೆ 50 ಕೆಜಿಗೆ 50 ಕೆಜಿ ಅಲ್ಲ, 50 ಕಾಯಿ ಬರ್ತವೆ. 50 ಕಾಯಿ ಎಳ್ಸ್ಕೊಬಂದ್ರೆ 1250 ರೂಪಾಯಿ ಕೊಡ್ಬೇಕು. ಹೌದಾ? ಎಲ್ಲಿ ನೋಡಿ, ಬಡ್ದೋಗ್ಬೇಕು ಇದೆಲ್ಲ ಮನೆಗೆ ತಗೊಂಡು ಹಾಕಿ ಜೀವನ ಕಳ್ಕೊಂಡಂಗೆ ಹೋಯ್ತಾ. ಇದ್ರ ತೆಂಗಿನಕಾಯಿ ಬಿಟ್ರೆ ನಿಮ್ಗೆ ಬೇರೆ ಏನು ಖರ್ಚುಗಳು ಇಲ್ವಾ ತಾತ ಇದಕ್ಕೆ? ಇನ್ನೇನಿಲ್ಲ ಸರ್. ಈ ಬುಟ್ಟಿ ಇದಕ್ಕೆಲ್ಲ ಹಾಕಿದ್ದೀರಿ ಬಂಡವಾಳ. ಏನೇನು ಬಂಡವಾಳ ಬರುತ್ತೆ? ಇದಕ್ಕೆ 500 ರೂಪಾಯಿ, ಅದಕ್ಕೆ 500, 1000 ರೂಪಾಯಿ. ಅದೇ ತೆಂಗಿನಕಾಯಿ ಬುಟ್ಟಿ ಅಷ್ಟೇ? ಅಲ್ಲ, ಇದೆಲ್ಲ ಎಲ್ಲ ನಿಮ್ಮಂತ ಗೌರ್ಮೆಂಟ್ ಅವ್ರು ಕೊಟ್ಟವ್ರು ಮೊನ್ನೆ. ಅದೇ ಬಂಡವಾಳ ನಾವು ಹಾಕಿರೋದು ಈ ಮಕ್ಳಿಗಳಿಗೆ ತಂದಿದ್ದೀವಿ. ನಾವೇನು ಮಾರುವಂಥ ಸ್ಥಿತಿಲಿಲ್ಲ. ಈ ಕಾಯಿ ಮಾಡಿಕೊಂಡು ಮಾರಿಸ್ತೀನಿ ಅಂತ ಬ್ಯಾಂಕ್ ಕಾಲೋನಿ. ಬ್ಯಾಂಕ್ ಕಾಲೋನಿ. ಇವಾಗ ಎಲ್ಲಿಂದ ತರ್ತೀರ ತೆಂಗಿನಕಾಯಿ ಎಲ್ಲ? ಈಗೆಲ್ಲ ಏನು ಈ ಕಾಯ ಇಲ್ಲೇ ಬನಶಂಕರಿ ತರೋದು. ನೀವೇ ಹೋಗ್ತಿರ ತರಕ್ಕೆ? ಆಟ ಮಾಡ್ಕೊಂಡು ಹೋಗೋದು. ಹೌದಾ? ಅಂದ್ರೆ ನಿಮ್ಗೆ ಸಹಾಯಕ್ಕೂ ಯಾರು ಇಲ್ಲ ಸಹಾಯಕ್ಕೆ? ಅಯ್ಯೋ, ಇದಕ್ಕೇನು ಸರ್,
ನನಗೆ ದುಡಿ ಸಾಲದು, ನೀನು ಸಹಾಯ ಮಾಡೋರು ಯಾರು ಬರ್ತಾರೆ? ಮನೆಯೆಲ್ಲ ಅಡ್ಮಿಟ್ ಆಗಿ 1 ಲಕ್ಷ ಖರ್ಚು ಮಾಡ್ಬಿಡ್ತಾರೆ ಮನೆಯವರು. ಸಾಲ ಮಾಡಿ ಪೆನ್ಷನ್ ಕಟ್ತಾರೆ. ಆಸ್ಪತ್ರೆಗೆ ಸೇರಿದ್ರ? ಅವರು ಏನು ರೋಗ ಇಲ್ಲ ಅಂತ ಕಳ್ಸಿದ್ರು. ಇಲ್ಲಿಂದ ಹೋಗಿ ರಾಜೀವ್ ಗಾಂಧಿಗೆ ಹೋದ. ಅಲ್ಲಿಂದ ಅಲ್ಲಿ ಬಿಟ್ಬಿಟ್ರು, ಕವಾಕ್ಸಿಂದ ಹಾಕಿದ್ರು. ಅಲ್ಲೊಂದು 3 ದಿನ ಇದ್ರು, ಮಡಿಕೊಂಡಿದ್ರು. ಅಲ್ಲಿ ಕರ್ಕೊಂಡೋಗಿ ಏನೂ ಇಲ್ಲ ಅಂದರು. ಈ ಮಾತ್ರೆ ನುಂಗಿದ್ರೆ ಏನಾಗುತ್ತೆ, ಎಲ್ಲ ವೀಟ್ ಆಗುತ್ತೆ ಶರೀರ, ತಡ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ. ಎಲ್ಲ ಬಿಟ್ಬಿಟ್ಟು ಶಿವನೇ ನೀನೇ ಗತಿ ಅಂದ್ಬಿಟ್ಟಿದ್ದೀವಿ ಅಷ್ಟೇ. ಈ ಮನೇಲಿ ನೀವು ಒಬ್ಬರು ಯಾರ್ಯಾರು ಇದ್ದೀರಾ ನಿಮ್ಮ ಮನೇಲಿ? ನೋಡಿ ಸೊನ್ನೆ 3 ನನ್ನ ಮಗಳನ್ನ ಮದುವೆ ಮಾಡಿದ್ರು, ಅವ್ರ ಗಂಡನ ಮನೇಲಿದ್ದಾರೆ. ನಾನು, ನನ್ನ ದೊಡ್ಡ ಮಗ, ನಮ್ಮ ಸೊಸೆ, ಅವರು 2 ಮಕ್ಕಳು. ಇದು ನಮ್ದೊಂಥರ ದಿಕ್ಕಂಪಲ ಆಗ್ಬಿಡ್ತು. ಒಂದು 5-6 ಲಕ್ಷ ಕಳೆದ್ಬಿಟ್ರು, ಒಂದು 50 ಲಕ್ಷ ಕಂಡ. ಎಲ್ಲಿ ನನ್ನ ಚಿಕ್ಕ ಮಗ, ನನ್ನ ಹೆಂಗಸರು, ಅವಾಗ ಹಿಂದೀಚೆ ದಿಕ್ಕಂಪಲ ಆಗ್ಬಿಟ್ಟು. ಹೌದಾ? ಸರಿ ಸರ್. ಎಷ್ಟು ತೆಂಗಿನಕಾಯಿ ಎಲ್ಲ? ತೆಂಗಿನಕಾಯಿ ಎಲ್ಲ ನೋಡಿ, ಇದು ನಾ ತಂದಿರೋದೆ 30, 40, ನಾವು 35 ಹಿಂಗೆ ಮಾಡೋದು. ಅದು 25, 30 ಅಷ್ಟೇ. ದಿನಕ್ಕೆ ಏನಾದ್ರು 5 ರೂಪಾಯಿ ಸಿಕ್ಲಿ. ತರಕಾರಿ ಹೋದ್ರೆ ಹಂಗೋಗಿ ಇವನಕ್ಕೂ ಆಯಿತು, ತರಕಾರಿಗೂ ಆಯಿತು ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿ ಒಸಿ ಕೊಟ್ಟರೆ ಒಂದು 30 ಕೊಟ್ಟರೆ ಒಂದು 10 ಕೊಡ್ತಾರೆ. ಹೇಳ್ಕೊಡು. ದಿನಕ್ಕೆ ಎಷ್ಟು ದಿನ ಬರ್ತಾರೆ ತಾತ ಅಂದಾಜಾಗಿ ಇಲ್ಲಿಗೆ? ಬರ್ತಾರೆ, ಎಲ್ಲ ಗುರ್ತಾದಾರೆ. ಇನ್ನೇನು ಹೊಸ ಗಿರಾಕಿ ಇಲ್ಲ, ಇದು ಗುರ್ತಾದಾರೆ. ಮೊದ್ಲು ಬರ್ತಿದ್ರು ಸರ್, ಅಲ್ಲಿ ಸೈಕಲ್ ಶಾಪ್ ಇತ್ತು, ಬಿಲ್ಡಿಂಗ್ ಇತ್ತು ನೋಡ. ಆ ಬಿಲ್ಡಿಂಗ್ ಹೊಡೆದು ಹಾಕಿದ್ಮೇಲೆ ಇದು ದಿಕ್ಕಂಪಲ್ ಆಗ್ಬಿಟ್ಟು ಅಲ್ಲಿ ಸೈಕಲ್ ಶಾಪ್ ಇತ್ತು. ಅಲ್ಲಿ ಮಲಿ ಕೊಟ್ಟಿದ್ರು, ಆ ಸೈಕಲ್ ಶಾಪ್ ಅವ್ರು ಮರ ಕೊಡೋರು. ಇಷ್ಟೇ ಬರ್ತಿದ್ದು ಗಿರಾಕಿ ಅಂತ. ಅವಾಗ ಕಾರ್ಪೊರೇಷನ್ ಗಲಾಟೆ ಮಾಡೋದು, ಎತ್ತು ಬಿಡುದು. ಅಯ್ಯಪ್ಪ ಒಬ್ಬ ಕೊಯ್ದ ಸೈಕಲ್ ಅವ್ನು ಬಂದರೆ ಗುಡ್ಡೆ ಮಾತ್ರ ಬಿಟ್ಟಿರ್ತಿರ್ಲಿಲ್ಲ. ನನ್ನ ಗುಡ್ಡೆ ಅಷ್ಟು ಜನ ಸಹಾಯ ಮಾಡ್ಕೊಂಡಿದ್ದೆ. ಇದೆಲ್ಲ ದಿಕ್ಕಂಪಲ ಆಗೋಯ್ತು, ನಾವೇ ದಿಕ್ಕಂಪಲ ಆಗಿದ್ದೀವಿ, ಇನ್ನಾವ್ರು ದಿಕ್ಕಂಪಲ ಆಗಲ್ಲ. ಅಂದಾಜು ಒಂದು ದಿನಕ್ಕೆ ಆದಾಯ ಎಷ್ಟು ಮಾಡ್ತೀರ ತಾತ? ಆದ್ರೆ ಕಣ್ಕಾಣಲ್ಲ, ಅಲ್ಲೇ ಸರಿ. ಎಷ್ಟಾಗುತ್ತೆ ಒಂದು ದಿನಕ್ಕೆ? ದಿನಕ್ಕೆ ಒಂದು 10 ಕಾಯಿ ಮಾಡೋದು ಲೆಕ್ಕ ಹಾಕೊಳ್ಳಿ, 5 ರೂಪಾಯಿ ಲೆಕ್ಕ ಹಾಕಿ. 50 ರೂಪಾಯಿ ಆಗುತ್ತೆ ಒಂದು 50 ರೂಪಾಯಿ. ನನಗೆ 2 ಇಡ್ಲಿ 2 ಟೈಮು 25, 50. ಇನ್ನೊಂದು 10 ಕಾಯಿ ಮಾಡೋರು ಮನೆಗೆ ತರಕಾರಿ. ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರು, ಈಗ ನಾವೇ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದು ಯಾರ್ದಾರೊಂದು ಮೋಟಿವೇಶನ್ ಅಂದ್ರೆ ಮಾದರಿ ತಗೋಬೇಕು ಅಂತ ನೆನ್ಸ್ಕೊಂಡ್ರೆ ನಾನು ಕೆಲಸ ಮಾಡ್ತೀವಿ ಅಂತ. ನಿಮ್ಗೆ ಅಂತರದ್ದು ಏನು ಮೋಟಿವೇಶನ್, ನಿಮ್ ಸ್ಫೂರ್ತಿ ಅಂತ ಜೀವನದಲ್ಲಿ? ನೀವು ಮಾಡಬೇಕು ಅನ್ನೋದು ಸಂತೋಷ ಇದ್ರೆ ಮಾಡ್ಬೋದು. ಏನ್ ಮಾಡ್ತೀರಿ, ಪುಟ್ಬಾತ್ ಆಗಲ್ಲ. ಒಂದು ಅಂಗಡಿ ತಗೋಬೇಕು, ಅಂಗಡಿಲಿ ಮಾಡಬೇಕು, ಅದ್ರ ಬಾಡಿಗೆ ಕಟ್ಟಕ್ಕೆ ಆಗಲ್ಲ. ಈಗ ಎಲ್ಲ ಜಾಸ್ತಿ, ಗಾಡಿ ತಳ್ಳಕ್ಕೆ ಮೊದಲೇ ನಿಮ್ಮ ಕೈಲಿ ಆಗಲ್ಲ. ಹಂಗೆ ಜೀವನ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಟೀಮ್ ಕಡೆಯಿಂದ ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಆರೋಗ್ಯ ಎಲ್ಲ ಸರಿ ಹೋಗ್ಲಿ, ನೀವು ಇನ್ನೊಂದು 100 ವರ್ಷ ಇರಲಿ. ಅಯ್ಯೋ ಬೇಡ, ವ್ಯಾಪಾರ ಎಲ್ಲ ಚೆನ್ನಾಗಿ ಇರಬೇಕು, ಒಳ್ಳೆ ಹೆಣ್ಣು ಸಿಕ್ಬೇಕು ನಿಮ್ಗೆ, ಒಳ್ಳೆ ಜೀವನದಲ್ಲಿ ಇನ್ನೂ ಬೇಕಾದಷ್ಟು ವಿಡಿಯೋ ತೋರಿಸಿ ಅವರೇ ಮುತ್ತೂರು ಬೇಜಾನು ನನಗಿನ್ನ ಮುತ್ತೂರು ಮಾಡಿ. ನೋಡಿದ್ರಲ್ಲ, 80 ವರ್ಷ ಆಗಿದ್ರು ನಾನೇ ನನ್ನ ಕೈಯಲ್ಲೇ ಕಷ್ಟಪಟ್ಟು ದುಡ್ದು ತಿನ್ಬೇಕು ಅಂತ ಬಾಳ್ತಿರುವಂಥ ಒಬ್ಬ ವ್ಯಕ್ತಿಯ ಕಥೆನ ಈ ವಿಡಿಯೋ ನಿಮಗೆ ಒಂದಲ್ಲ ಒಂದು ರೀತಿ ಇನ್ಸ್ಪೈರ್ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವು ಯಾವ ಥರ ಗಾಂಧಿ ಬಜಾರ್ ಕಡೆ ಓಡಾಡ್ಬೇಕಾರೆ ರೋಟಿಗರ್ ಎದುರುಗಡೆನೇ ಈ ತಾತ ಕೂತ್ಕೊಂಡು ತೆಂಗಿನಕಾಯಿ ವ್ಯಾಪಾರನ ಮಾಡ್ತಾ ಇರ್ತಾರೆ. ನೀವು ಬಂದು ಅವ್ರಿಗೆ ವ್ಯಾಪಾರ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ಮಾಯಂಕರ್ ಕಿಶೋರ್.